ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಏನಪ್ಪ ಅಂದರೆ, ನಿನ್ನೆ ನನಗೆ 100 ಸಬ್ಸ್ಕ್ರೈಬರ್ಸ್ ಆದರೂ ಯೂಟ್ಯೂಬ್ನಲ್ಲಿ 100 ಸಬ್ಸ್ಕ್ರೈಬರ್ ಆಗಿರುವುದು ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. 100 ಸಣ್ಣ ಅಂಕೆ ಆಗಿರ್ಬೋದು, ಅದರ ಹಿಂದೆ ಇರುವಂಥ ಶ್ರಮ ನನಗೆ ಗೊತ್ತು. 100 ಸಬ್ಸ್ಕ್ರೈಬರ್ ಮಾಡೋದಕ್ಕೆ ನಾನು ಎಷ್ಟು ವೀಡಿಯೋಸ್ಗಳನ್ನು ಹಾಕಿದ್ದೀನಿ, ಎಷ್ಟು ಎಫರ್ಟನ್ನು ಹಾಕಿದ್ದೀನಿ ಅನ್ನೋದು ನನಗೆ ಗೊತ್ತು. ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳಿಗೆ ಅನ್ನಿಸ್ಬೋದು 100 ಸಬ್ಸ್ಕ್ರೈಬರ್ ಎಲ್ಲ ಒಂದು ವಿಷಯನ, ಅದನ್ನು ನಾವು 2 ದಿನದಲ್ಲಿ ಮಾಡ್ತೀವಿ ಅಂತ ಹೇಳಿ. ನನಗೆ ಯೂಟ್ಯೂಬ್ನಲ್ಲಿ ಬಂದಾಗ ಏನೂ ಗೊತ್ತಿರಲಿಲ್ಲ, ಯೂಟ್ಯೂಬನ್ನು ಹೇಗೆ ಮಾಡೋದು ಅಂತ ಸಹ ಗೊತ್ತಿರಲಿಲ್ಲ. ಆದರೆ ಸ್ವಲ್ಪ ತಿಳ್ಕೊಂಡು ಇವತ್ತು 100 ಸಬ್ಸ್ಕ್ರೈಬರನ್ನು ಮುಟ್ಟಿದ್ದೀನಿ ಅಂತಂದರೆ ಭಾಳ ಖುಷಿ ಇದೆ. ಈ 100 500 ಆಗಲಿ ಆದಷ್ಟು ಬೇಗ, 500 1000 ಆಗಲಿ ಆದಷ್ಟು ಬೇಗ ಮೊನೆಟೈಸೇಷನ್ ಆಗೋ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮಗೆ ಇಷ್ಟ ಆಗುವಂಥ ಕಂಟೆಂಟನ್ನು ದಿನನಿತ್ಯ ತರೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನಾನು ಇವತ್ತು ನಿಮಗೆ ಪ್ರಾಮಿಸ್ ಮಾಡ್ತಾಯಿದ್ದೀನಿ. ನಾನು ದಿನನಿತ್ಯವೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ, ಮೋಟಿವೇಶನ್ ಆಗಿರ್ಬೋದು, ಅನ್ಬಾಕ್ಸಿಂಗ್ ವಿಡಿಯೋಸ್ ಆಗಿರ್ಬೋದು, ನಮ್ಮ ಕರ್ನಾಟಕದ ಕಲೆಯಾಗಿರುವಂಥ ಯಕ್ಷಗಾನ ಆಗಿರ್ಬೋದು, ನಮ್ಮ ಯಕ್ಷಗಾನ ಅಂತ ಹಲವಾರು ಕನ್ನಡ ಕಂಟೆಂಟ್ ವಿಡಿಯೋಸ್ಗಳನ್ನು ದಿನನಿತ್ಯ ಮಾಡ್ತಾಯಿದ್ದೀನಿ. ಇನ್ನೂ ಮಾಡ್ತಾನೇ ಇರ್ತೀನಿ. ವಿಡಿಯೋ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದು ಏನು ಅಡ್ವೈಸ್ ಇದ್ದರೂ ಕೂಡ ನೀವು ಕೊಟ್ಟರೆ ನಾನು ಅದನ್ನು ಖುಷಿಯಿಂದ ಸ್ವೀಕರಿಸ್ತೀನಿ. ಪ್ರತಿಯೊಬ್ಬರ ಕಮೆಂಟ್ಗೂ ಕೂಡ ರಿಪ್ಲೈ ಮಾಡ್ತಾ ಇದ್ದೀನಿ. ಇವಾಗಲೂ ಕೂಡ ಬರ್ತಾ ಇರುವಂಥ 5-6 ಕಮೆಂಟ್ಗಳಿಗೆ ಕೂಡ ರಿಪ್ಲೈ ಮಾಡ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ವ್ಯೂಸನ್ನು ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 500 ಸಬ್ಸ್ಕ್ರೈಬರನ್ನು ಕಂಪ್ಲೀಟ್ಸ್ ಮಾಡಿ, ಹಾಗೆಯೇ 1000 ಸಬ್ಸ್ಕ್ರೈಬರ್ ಮಾಡಿ, ಮೊನೆಟೈಸೇಷನ್ ಆನ್ ಆಗೋ ಥರ ಮಾಡಿ ಅಂತ ನಾನಿವತ್ತು ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಇಷ್ಟೇ. ತುಂಬಾ ಖುಷಿಯಾಗಿದೆ 100 ಸಬ್ಸ್ಕ್ರೈಬರ್ ಆಗಿರೋದಕ್ಕೆ. ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.